ಅರಮನೆ ನಗರಿಯಲ್ಲಿ ದಸರಾ ಸಂಭ್ರಮ, ಕೈಬೀಸಿ ಕರಿತಾ ಇರೋ ಪ್ರವಾಸಿ ತಾಣಗಳು, ಹೂವಿನ ಲೋಕದಲ್ಲಿ ಒಂದು ಸುತ್ತು. ಇದೇ ಈ ಹೊತ್ತಿನ ವಿಶೇಷ ವಿಜಯ ವೈಭವ. ಅರಮನೆ ನಗರಿ ಮಿರಮಿರನೆ ಮಿಂಚ್ತಾ ಇದೆ. ಎತ್ತ ನೋಡಿದ್ರೂ ದಸರಾ ವೈಭವ ಕಣ್ಣಿಗೆ ಕಾಣಸಿಗುತ್ತೆ. ಇಂಥ ನಗರಿಗೆ ನೀವೇನಾದರೂ ಕಾಲಿಟ್ರೆ ಬಗೆ ಬಗೆಯ ಬಣ್ಣದ ಹೂಗಳು ನಿಮ್ಮನ್ನ ಆಕರ್ಷಿಸುತ್ತವೆ. ಇದು ಹೂವಿನ ಲೋಕ. ಚಂದಕ್ಕಿಂತ ಚಂದನಾನೇ ಸುಂದರ ಅನ್ನೋ ಹಾಗೆ ಬೀಗ್ತಾ ಇವೆ. ಹೂಗಳು, ವಿವಿಧ ಮಾದರಿಯ ಎಲೆ ಜಾತಿಯ ಗಿಡಗಳು ಸೇರಿದಂತೆ ಸುಮಾರು 40,000 ಕುಂಡಗಳನ್ನ ಆಕರ್ಷಕವಾಗಿ ಜೋಡಿಸಲಾಗಿದೆ. ಜಿನಿಯಾ, ಡೆಲಿಯಾ, ಫಿಂಕ್ಸ್, ಬ್ಲೋಕ್ಸ್, ಜರ್ಬೆರಾ, ಪಿಟೋನಿಯಾ, ಕರ್ಣಕುಂಡಲ, ಕಾರ್ನೆಸನ್, ಜಿರಾನಿಯಂ ಮುಂತಾದ ಹೂಗಳ ಜೊತೆಗೆ ಚಂದದ ಅಲೋಕೇಶಿಯಾ, ಫರ್ನ್, ಫಾರ್ಮ್ಸ್, ಕ್ಯಾಕ್ಟಸ್, ಸೆಕ್ಯುಲೆಂಟ್ಸ್, ಡ್ರೆಸಿನಾ, ಮರಾಂಟಾ ಮುಂತಾದ ಎಲೆಗಿಡಗಳು ಇಲ್ಲಿ ಕಾಣಸಿಗುತ್ತವೆ. ಇದು ಕಾಣಸಿಗೋದು ಸಾಂಸ್ಕೃತಿಕ ನಗರಿ ಮೈಸೂರಿನ ಕರ್ಜನ್ ಪಾರ್ಕ್ನಲ್ಲಿ. ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ. ವಿವಿಧ ಬಗೆಯ ಗುಲಾಬಿ, ವಾರ್ಷಿಕ, ಬಹುವಾರ್ಷಿಕ ಹೂಗಳು, ಎಲೆಗಿಡಗಳು ಪ್ರಮುಖ ಆಕರ್ಷಣೆಗಳಾಗಿದ್ದು ವೀಕ್ಷಕರ ಕಣ್ಮನ ತಣಿಸುತ್ತಿವೆ. ಪ್ರತಿ ಬಾರಿಯೂ ತೋಟಗಾರಿಕಾ ಇಲಾಖೆಯ ವತಿಯಿಂದ ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗುತ್ತೆ. ದಸರಾ ಉದ್ಘಾಟನಾ ದಿನದಂದೇ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಲಾಗಿದೆ. ನೀವು ಇಲ್ಲಿಗೆ ಭೇಟಿ ಕೊಟ್ರೆ ಫ್ರೆಶ್ ಆಗಿರೋ ಹೂಗಳು ನಿಮ್ಮನ್ನ ಸ್ವಾಗತಿಸುತ್ತವೆ. ಸಸ್ಯ ಹಾಗೂ ಪುಷ್ಪ ಪ್ರಿಯರಿಗಂತೂ ಇಲ್ಲಿ ಹಬ್ಬ. ಮೈಮನ ಮುದಗೊಳಿಸೋ ಬಣ್ಣ ಬಣ್ಣದ ಹೂಗಳು ನಿಮ್ಮನ್ನ ಆಕರ್ಷಿಸುತ್ತವೆ. ಕೇವಲ ನಮ್ಮ ದೇಶದ ಪುಷ್ಪಗಳು ಮಾತ್ರವಲ್ಲ, ವಿದೇಶಿ ಹೂಗಳನ್ನು ನೀವಿಲ್ಲಿ ಕಾಣಬಹುದು. ಒಂದೆರಡು ಗಂಟೆ ಹೂಗಳನ್ನ ನೀವು ನೋಡಿ ಆನಂದಿಸ್ತೀರಾ. ಆದರೆ ಇದರ ಹಿಂದೆ ತೋಟಗಾರಿಕಾ ಇಲಾಖೆಯ ಶ್ರಮ ಶ್ಲಾಘನೀಯ. ಪ್ರತಿ ಬಾರಿಯೂ ದಸರಾಗೆ ಸಂಬಂಧಿಸಿದ ಒಂದು ವಿಶೇಷತೆಯನ್ನ ನೀವಿಲ್ಲಿ ಕಾಣಬಹುದು. ಈ ಬಾರಿ ಜಂಬೂ ಸವಾರಿಯಲ್ಲಿ ಅರಮನೆ ವಾದ್ಯಗೋಷ್ಠಿ ರಥವನ್ನ ಆನೆಯೊಂದು ಎಳೆಯುತ್ತದೆ. ಈ ಕಾನ್ಸೆಪ್ಟ್ ಪುಷ್ಪಗಳಲ್ಲಿ ನಿರ್ಮಿತವಾಗಿದೆ. 15 ದಿನ ಸುಮಾರು 20 ಕಲಾವಿದರು ಸೇರಿ ಈ ಪುಷ್ಪ ರಥವನ್ನ ಸಿದ್ಧಪಡಿಸಿದ್ದಾರೆ. ಒಟ್ಟಾರೆ ಒಂದು ಸುಂದರ ಸಂಜೆಯನ್ನ ಇಲ್ಲಿ ನೀವು ಎಂಜಾಯ್ ಮಾಡಬಹುದು.
ಮೈಸೂರಿನಲ್ಲಿರೋ ಅಂದದ ಪ್ರವಾಸಿ ತಾಣಗಳ ಪರಿಚಯ ಮಾಡಿಕೊಡಲಿದ್ದೇವೆ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.